ತುಳಸಿ ಗಿಡಕ್ಕೆ ನೀರನ್ನು ಹಾಕುವಾಗ ಈ 3 ಶಬ್ದಗಳನ್ನು ಹೇಳಬೇಕು. ಎಲ್ಲ ಮನಸ್ಸಿಚ್ಛೆಗಳು ಪೂರ್ತಿಯಾಗುತ್ತವೆ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತುಳಸಿ ಗಿಡಕ್ಕೆ ನೀರನ್ನು ಹಾಕುವುದರ ಮಹಾತ್ಮೆಯ ಕಥೆಯನ್ನು ಹೇಳಿದ್ವಿ. ಇಂದು ನಾವು ತುಳಸಿ ಗಿಡಕ್ಕೆ ನೀರನ್ನು ಹಾಕುವಾಗ ಏನನ್ನ ಹೇಳಬೇಕನ್ನೋದನ್ನು ತಿಳಿದುಕೊಳ್ಳೋಣ. ಇದು ಒಂದು ಸಮಯದ ಮಾತು ಆಗಿದೆ. ದೇವಿ ಸತ್ಯಭಾಮ ಅವರು ತುಳಸಿ ಗಿಡಕ್ಕೆ ನೀರನ್ನು ಹಾಕುವುದರ ಮಹತ್ವವನ್ನು ಭಗವಂತನಾದ ಶ್ರೀಕೃಷ್ಣರ ಬಳಿ ಕೇಳಿದ್ದರು. ಆಗ ಭಗವಂತನಾದ ಶ್ರೀಕೃಷ್ಣರು ಅದರ ಮಹಾತ್ಮೆಯನ್ನು ಹೇಳಿದ್ದರು. ಮುಂದೆ ಸತ್ಯಭಾಮ ಈ ರೀತಿ ಹೇಳುತ್ತಾರೆ, ಹೇ ಸ್ವಾಮಿ, ನೀವಂತೂ ನನಗೆ ತುಳಸಿ ಗಿಡಕ್ಕೆ ಜಲವನ್ನು ಅರ್ಪಿಸುವುದರ ಮಹತ್ವವನ್ನಂತೂ ತಿಳಿಸಿಕೊಟ್ಟಿದ್ದೀರಾ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಕುತೂಹಲ ಇದೆ, ಪ್ರಶ್ನೆ ಇದೆ. ಅದು ತುಳಸಿ ಗಿಡಕ್ಕೆ ಜಲವನ್ನು ಹೇಗೆ ಅರ್ಪಿಸಬೇಕು? ತುಳಸಿ ಗಿಡಕ್ಕೆ ನೀರನ್ನು ಹಾಕುವ ಸರ್ವೋತ್ತಮ ವಿಧಿ ಯಾವುದಿದೆ? ಜೊತೆಗೆ ತುಳಸಿಗೆ ಜಲವನ್ನು ಅರ್ಪಿಸುವಂಥ ಮಂತ್ರ ಆದರೂ ಯಾವುದಿದೆ? ದಯವಿಟ್ಟು ನನಗೆ ಈ ಎಲ್ಲ ಪ್ರಶ್ನೆಗಳಿಗಿರುವಂಥ ಉತ್ತರವನ್ನು ಕೊಡಿ. ಆಗ ಭಗವಂತನಾದ ಶ್ರೀಕೃಷ್ಣರು ದೇವಿ ಸತ್ಯಭಾಮ ಅವರಿಗೆ ಹೇಳ್ತಾರೆ, ಹೇ ಪ್ರಿಯೆ, ಯಾವ ರೀತಿಯಾಗಿ ನಾನು ನಿನಗೆ ತುಳಸಿಯ ಮಹಾತ್ಮೆಯನ್ನು ಹೇಳಿದ್ದೇನೋ ಅದೇ ರೀತಿಯಾಗಿ ತುಳಸಿಗೆ ಜಲವನ್ನು ಅರ್ಪಿಸುವ ಸಮಯದಲ್ಲಿ ಹೇಳುವಂಥ ಮಂತ್ರಕ್ಕೂ ಕೂಡ ದೊಡ್ಡ ಮಹತ್ವ ಇದೆ. ಈ ಮಂತ್ರ ಕೇವಲ 3 ಶಬ್ದಗಳಲ್ಲಿ ಇದೆ, ಆದರೆ ಇದರ ಪ್ರಭಾವ ತುಂಬ ಕಲ್ಯಾಣಕಾರಿಯೂ ಆಗಿದೆ. ಯಾರು ಪ್ರತಿದಿನ ತುಳಸಿಗೆ ಜಲವನ್ನು ಅರ್ಪಿಸುವ ಸಮಯದಲ್ಲಿ ತಮ್ಮ ಬಾಯಿಯಿಂದ ಕೇವಲ ಈ 3 ಶಬ್ದಗಳನ್ನು ಯಾರು ಹೇಳ್ತಾರೋ, ಇಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಅವರ ಮನೆಯನ್ನು ಪ್ರವೇಶ ಮಾಡುತ್ತಾರೆ. ಅವರ ದರಿದ್ರತೆ ನಾಶ ಆಗುತ್ತದೆ, ಧನಧಾನ್ಯದ ಪ್ರಾಪ್ತಿಯೂ ಆಗುತ್ತದೆ. ಆ ಮಂತ್ರವನ್ನು ಹೇಳುವ ಮುನ್ನ ತುಳಸಿಯ ಈ ಮಹಾತ್ಮೆಯನ್ನು ನಾನು ನಿಮಗೆ ತಿಳಿಸ್ತೀನಿ. ಈ ಮಹಾತ್ಮೆಯನ್ನು ಕೇವಲ ಕೇಳಿದರೂ ಸಹ ಮನುಷ್ಯನ ಎಲ್ಲ ಪಾಪಗಳು ನಷ್ಟ ಆಗುತ್ತವೆ. 100 ವರ್ಷಗಳ ತನಕ ತುಳಸಿ ಗಿಡಕ್ಕೆ ಜಲವನ್ನು ಅರ್ಪಿಸುವ ಪುಣ್ಯ ಕೂಡ ಸಿಗುತ್ತದೆ. ಹಾಗಾಗಿ ಹೇ ದೇವಿ, ನೀವು ಗಮನವಿಟ್ಟು ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿರಿ. ದೇವಿ ಸತ್ಯಭಾಮ ಅವರು ಹೇಳ್ತಾರೆ, ಹೇ ಪ್ರಭು, ಈ ಕಥೆಯನ್ನು ನಾನು ಪೂರ್ತಿಯಾಗಿ ಖಂಡಿತವಾಗಿ ಕೇಳುತ್ತೇನೆ. ನೀವು ತುಳಸಿಯ ಮಂತ್ರದ ಮಹಾತ್ಮೆಯನ್ನು ನನಗೆ ತಿಳಿಸಿರಿ. ಶ್ರೀ ಕೃಷ್ಣರು ಹೇಳ್ತಾರೆ, ಹೇ ದೇವಿ ಸತ್ಯಭಾಮ, ದಕ್ಷಿಣದಲ್ಲಿ ಒಂದು ಸುಂದರವಾದ ನಗರ ಇತ್ತು. ಆ ನಗರದಲ್ಲಿ ಸುಶರ್ಮ ಹೆಸರಿನ ಒಬ್ಬ ಬ್ರಾಹ್ಮಣ ಇದ್ದ. ಆತ ಪಾಪಿಗಳ ಶಿರೋಮಣಿ ಆಗಿದ್ದ. ಆತನ ಜನ್ಮ ಒಂದು ಯಾವ ರೀತಿಯಾದ ಬ್ರಾಹ್ಮಣ ಕುಟುಂಬದಲ್ಲಿ ಆಗಿತ್ತು ಅಂದರೆ, ಈತ ಪಾಪ ಕರ್ಮಗಳನ್ನು ಮಾಡುವಂಥ ಶಾಸ್ತ್ರದಿಂದ ಶೂನ್ಯವಾದ ಜ್ಞಾನವನ್ನು ಪಡೆದಿದ್ದ. ಈತ ಜನ್ಮದಿಂದಲೂ ಬ್ರಾಹ್ಮಣ ಇದ್ದ, ಆದರೆ ಕರ್ಮದಿಂದ ಅತ್ಯಂತ ದುರಾಚಾರಿಯೂ ಆಗಿದ್ದ. ಈತ ಯಾವ ಪೂಜ್ಯ ಪಾಠಗಳನ್ನು ಮಾಡುತ್ತಿರಲಿಲ್ಲ, ಅಧ್ಯಯನ ಮಾಡುತ್ತಿರಲಿಲ್ಲ, ಜಪ, ಹೋಮ ಹಾಗೂ ತಿಥಿಗಳ ಸತ್ಕಾರವನ್ನು ಸಹ ಮಾಡುತ್ತಿರಲಿಲ್ಲ. ದ್ವಾರದ ಬಳಿ ಬಂದ ಅತಿಥಿಗಳಿಗೆ ದಾನ ಮಾಡದೆ ಓಡಿಸಿಬಿಡುತ್ತಿದ್ದ. ಯಾವತ್ತಿಗೂ ಪರಸ್ತ್ರೀಯರ ಆಸಕ್ತಿಯಲ್ಲಿ ಇರುತ್ತಿದ್ದ. ಈತನಲ್ಲಿ ಮದ್ಯಪಾನ ಮಾಡುವ ಹವ್ಯಾಸ ಕೂಡ ಇತ್ತು. ಜೊತೆಗೆ ಈತ ಮಾಂಸವನ್ನು ಸೇವಿಸುತ್ತಿದ್ದ. ಈತ ಹಗಲಿನಲ್ಲಿ ಹೊಲದಲ್ಲಿ ಕೆಲಸ ಮಾಡಿ ಎಲೆಗಳನ್ನು ಮಾರಿ ಜೀವನ ನಡೆಸುತ್ತಿದ್ದ. ರಾತ್ರಿ ವೈಶ್ಯೆಯರ ಸೇವನೆಯನ್ನು ಮಾಡುತ್ತಿದ್ದ. ಈ ರೀತಿಯಾಗಿ ಆ ಬ್ರಾಹ್ಮಣ ಅನೇಕ ವರ್ಷಗಳ ತನಕ ಜೀವನ ಮಾಡ್ತಾನೆ. ನಂತರ ಒಂದು ದಿನ ಮಾರಾಟ ಮಾಡಲು ಈ ಸುಶರ್ಮ ಎಲೆಗಳನ್ನು ಕೂಡು ಹಾಕಲು ಒಬ್ಬ ಋಷಿಮುನಿಯ ಕುಟೀರದಲ್ಲಿ ತಿರುಗಾಡಲು ಶುರು ಮಾಡಿದ. ಅಲ್ಲಿ ಆತ ಎಲೆಗಳನ್ನು ತೆಗೆಯಲು ಶುರು ಮಾಡ್ತಾನೆ. ಅದೇ ಕ್ಷಣ ಅಲ್ಲಿರುವಂಥ ಒಂದು ಹಾವು ಆತನನ್ನು ಕಚ್ಚಿತು. ಅದೇ ಸಮಯದಲ್ಲಿ ಆತನ ಮೃತ್ಯು ಕೂಡ ಆಯಿತು. ಇದಾದ ನಂತರ ಇಬ್ಬರು ಯಮದೂತರು ಆತನನ್ನು ಕರೆದುಕೊಂಡು ಹೋಗಲು ಆ ಸ್ಥಾನಕ್ಕೆ ಬಂದರು. ಆತನನ್ನು ಎತ್ತಿಕೊಂಡು ಯಮಲೋಕಕ್ಕೆ ಹೋಗಲು ಶುರು ಮಾಡ್ತಾರೆ. ದಾರಿಯಲ್ಲಿ ಆತ ಯಮದೂತರೊಂದಿಗೆ ತುಂಬಾ ಬೇಡಿಕೊಂಡು ಕಣ್ಣೀರು ಹಾಕಿದ. ಹೇ ದೂತರೆ, ನನ್ನನ್ನು ಎಲ್ಲಿ ಕರೆದುಕೊಂಡು ಹೋಗುತ್ತಿದ್ದೀರಾ? ನನ್ನನ್ನು ಬಿಟ್ಟು ಬಿಡಿ, ನನ್ನ ಪ್ರಾಣ ಮರಳಿಕೊಡಿ. ಆದರೆ ಯಮದೂತರು ಈ ರೀತಿ ಹೇಳ್ತಾರೆ, ಹೇ ದುಷ್ಟ ಬ್ರಾಹ್ಮಣ, ನಿನ್ನ ಪಾಪ ಕರ್ಮಗಳ ಕಾರಣದಿಂದಾಗಿ ನಿನ್ನನ್ನು ಹಾವು ಕಚ್ಚಿದೆ. ಈಗ ಖಂಡಿತವಾಗಿ ಯಮರಾಜರು ನಿನ್ನನ್ನು ಕೆಟ್ಟದಾಗಿರುವ ನರಕಕ್ಕೆ ಹಾಕುತ್ತಾರೆ. ನಂತರ ಯಾವಾಗ ಯಮದೂತರು ಆ ಬ್ರಾಹ್ಮಣನನ್ನು ಕರೆದುಕೊಂಡು ಯಮಲೋಕಕ್ಕೆ ಹೋಗಿ ತಲುಪುತ್ತಾರ, ಅಲ್ಲಿದ್ದ ಚಿತ್ರಗುಪ್ತರು ಆತನ ಪಾಪ ಪುಣ್ಯ ಕರ್ಮಗಳ ಲೆಕ್ಕಾಚಾರವನ್ನು ತೆಗೆಯುತ್ತಾರೆ. ನಂತರ ಯಮರಾಜರಿಗೆ ಈ ರೀತಿ ಹೇಳ್ತಾರೆ, ಹೇ ಧರ್ಮರಾಜರೇ, ಈ ಬ್ರಾಹ್ಮಣ ಹುಟ್ಟಿನಿಂದ ಸಾಯುವ ತನಕ ಕೇವಲ ಪಾಪವನ್ನೇ ಮಾಡಿದ್ದಾನೆ. ಈತ ಯಾವತ್ತಿಗೂ ಪುಣ್ಯದ ಕೆಲಸವನ್ನ ಮಾಡಿಲ್ಲ. ನಂತರ ಧರ್ಮರಾಜರು ತಮ್ಮ ದೂತರಿಗೆ ಹೇಳ್ತಾರೆ, ಹೇ ದೂತರೆ, ಈ ಮಹಾಪಾಪಿಯನ್ನ ಎತ್ತಿಕೊಂಡು ನರಕದಲ್ಲಿ ಹಾಕಿರಿ ಅಂತ ಹೇಳ್ತಾರೆ. ನಂತರ ಯಮದೂತರ ಆ ಬ್ರಾಹ್ಮಣನನ್ನ ಕರೆದುಕೊಂಡು ನರಕದ ಭಯಂಕರವಾದ ಅಗ್ನಿಯಲ್ಲಿ ನೂಕುತ್ತಾರೆ. ಅನೇಕ ವರ್ಷಗಳ ತನಕ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸಿದ ನಂತರ ಆ ಬ್ರಾಹ್ಮಣನಿಗೆ ಮುಂದಿನ ಜನ್ಮದಲ್ಲಿ
ಒಂದು ಹಸುವಿನ ಶರೀರ ಸಿಗುತ್ತದೆ. ಹಸುವಿನ ಜನ್ಮದಲ್ಲಿ ಈತ ಭಾರವನ್ನು ಎತ್ತುವ ಕೆಲಸವನ್ನ ಮಾಡುತ್ತಾನೆ. ಈತನ ಮಾಲೀಕನು ಹಗಲು ರಾತ್ರಿ ಎನ್ನದೆ ಈತನನ್ನ ದುಡಿಸಿಕೊಳ್ಳುತ್ತಿದ್ದ. ನಂತರ ಯಾವಾಗ ಈ ಹಸುವಿನ ಶಕ್ತಿ ಕಡಿಮೆ ಆಯಿತು, ಈತನ ಮಾಲೀಕನು ಈತನನ್ನ ಒಬ್ಬ ಕುಂಟ ವ್ಯಕ್ತಿಗೆ ಮಾರುತ್ತಾನೆ. ಆ ಕುಂಟ ವ್ಯಕ್ತಿಯು ತನ್ನ ಭಾರವನ್ನು ಎತ್ತಲು ಈ ಹಸುವನ್ನ ಬಳಸಿಕೊಳ್ಳುತ್ತಾನೆ. ಈತ ಇದರ ಬೆನ್ನಿನ ಮೇಲೆ ಕುಳಿತು ಸವಾರಿ ಮಾಡುತ್ತಿದ್ದ. ಈ ರೀತಿಯಾಗಿ ಈ ಹಸು 8 ವರ್ಷಗಳ ತನಕ ಆ ವ್ಯಕ್ತಿಯನ್ನ ಹೊತ್ತುಕೊಂಡು ತಿರುಗಾಡಿತು. ಒಂದು ದಿನ ಆ ಕುಂಟು ವ್ಯಕ್ತಿಯು ಈ ಹಸುವಿನ ಮೇಲೆ ಕುಳಿತುಕೊಂಡು ಎತ್ತರದ ಬೆಟ್ಟವನ್ನು ಏರಲು ಹೋಗುತ್ತಾನೆ. ತುಂಬ ಹೊತ್ತಿನ ತನಕ ಆ ಬೆಟ್ಟವನ್ನು ಏರಿದ ಕಾರಣದಿಂದಾಗಿ ಆ ಹಸು ತುಂಬಾ ಸುಸ್ತಾಗುತ್ತದೆ. ಅದರ ಶಕ್ತಿ ಕ್ಷೀಣಗೊಳ್ಳುತ್ತದೆ. ಕೆಲವು ಸಮಯದ ನಂತರ ಅದು ಮೂರ್ಛೆಗೆ ಒಳಗಾಗಿ ನೆಲದ ಮೇಲೆ ಬೀಳುತ್ತದೆ ಮತ್ತು ಅಂತಿಮ ಉಸಿರನ್ನು ತೆಗೆದುಕೊಳ್ಳಲು ಶುರು ಮಾಡುತ್ತದೆ. ನಂತರ ಅಲ್ಲಿ ನಿಂತಿರುವಂಥ ಜನರಿಗೆ ಆ ಹಸುವಿನ ಮೇಲೆ ತುಂಬ ಕರುಣೆ ಬರುತ್ತದೆ. ಅವರು ಅದರ ಬಾಯಲ್ಲಿ ನೀರನ್ನು ಹಾಕುತ್ತಾರೆ. ಆ ಕೆಲವು ಜನರಲ್ಲಿ ಒಬ್ಬ ಪುಣ್ಯಾತ್ಮ ವ್ಯಕ್ತಿ ಇದ್ದ. ಆ ಹಸುವಿಗೆ ಒಳ್ಳೆಯದನ್ನು ಮಾಡಲು ತನ್ನ ಪುಣ್ಯವನ್ನು ಆ ಹಸುವಿಗೆ ಕೊಡುತ್ತಾನೆ. ಅದನ್ನು ಕಂಡ ಬೇರೆ ಜನರು ತಮ್ಮ ಪುಣ್ಯ ಕಾರ್ಯಗಳನ್ನು ನೆನೆಸಿಕೊಂಡು ಆ ಪುಣ್ಯವನ್ನು ಆ ಹಸುವಿಗೆ ಕೊಡುತ್ತಾರೆ. ಯಾಕಂದರೆ ಆ ಹಸುವಿಗೆ ಮುಕ್ತಿ ಸಿಗಲಿ ಅಂತ ಅವರು ಈ ರೀತಿ ಮಾಡ್ತಾರೆ. ಆ ಜನರ ಗುಂಪಿನಲ್ಲಿ ಒಬ್ಬ ವೇಶ್ಯೆ ಕೂಡ ಇದ್ದಳು. ಎಲ್ಲರೂ ತಮ್ಮ ಪುಣ್ಯಗಳನ್ನು ಆ ಹಸುವಿಗೆ ಕೊಡುತ್ತಿದ್ದರು. ಇದನ್ನು ಕಂಡು ಆ ವೇಶ್ಯೆ ಕೂಡ ತನ್ನ ಪುಣ್ಯವನ್ನು ಆ ಹಸುವಿಗೆ ಕೊಡುತ್ತಾಳೆ. ಕೆಲವು ಸಮಯದ ನಂತರ ಆ ಹಸುವಿನ ಮೃತ್ಯು ಆಗುತ್ತದೆ. ನಂತರ ಆ ಸ್ಥಾನಕ್ಕೆ ಯಮದೂತರು ಬರುತ್ತಾರೆ. ಆ ಹಸುವಿನ ಶರೀರದಿಂದ ಆ ಬ್ರಾಹ್ಮಣನ ಆತ್ಮವನ್ನು ತೆಗೆದುಕೊಂಡು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಮರಳಿ ಚಿತ್ರಗುಪ್ತರು ಆತನ ಪಾಪ ಪುಣ್ಯ ಕರ್ಮಗಳ ಲೆಕ್ಕಾಚಾರವನ್ನು ತೆಗೆಯುತ್ತಾರೆ. ಆಗ ಅವರಿಗೆ ಆಶ್ಚರ್ಯ ಆಗುತ್ತದೆ. ಆ ವೇಶ್ಯೆಯ ಮೂಲಕ ಆ ಹಸುವಿಗೆ ನೀಡಿದಂಥ ಪುಣ್ಯವು ತುಂಬಾ ದೊಡ್ಡದಾಗಿರುತ್ತದೆ. ಆ ಪುಣ್ಯದ ಪ್ರಭಾವದಿಂದ ಈತನ ಎಲ್ಲ ಜನ್ಮದ ಪಾಪಗಳು ನಷ್ಟ ಆಗುತ್ತವೆ. ನಂತರ ಯಮರಾಜರು ಆ ಬ್ರಾಹ್ಮಣನ ಎಲ್ಲ ಪಾಪಗಳನ್ನು ಕ್ಷಮಿಸುತ್ತಾರೆ. ನಂತರ ಈ ರೀತಿ ಹೇಳುತ್ತಾರೆ, ಹೇ ಬ್ರಾಹ್ಮಣ, ಆ ವೇಶ್ಯೆಯು ತನ್ನ ಪುಣ್ಯ ಕರ್ಮಗಳನ್ನು ನಿನಗೆ ಕೊಟ್ಟು ನಿನಗೆ ದೊಡ್ಡ ಉಪಕಾರವನ್ನು ಮಾಡಿದ್ದಾಳೆ. ಕೇವಲ ಆಕೆಯ ಕಾರಣದಿಂದಲೇ ನಿನ್ನ ಎಲ್ಲ ಜನ್ಮದ ಪಾಪಗಳು ನಷ್ಟ ಆಗಿವೆ. ನಂತರ ಯಮರಾಜರು ಮರಳಿ ಆತನಿಗೆ ಮನುಷ್ಯ ಜನ್ಮವನ್ನು ಕೊಡುತ್ತಾರೆ. ಈ ಬಾರಿ ಆತ ಭೂಮಿಯ ಮೇಲೆ ಉತ್ತಮ ಬ್ರಾಹ್ಮಣ ಕುಲದಲ್ಲಿ ಜನ್ಮವನ್ನು ಪಡೆಯುತ್ತಾರೆ. ಆ ಮಹಾಪುಣ್ಯದ ಪ್ರಭಾವದಿಂದ ಈ ಹೊಸ ಜನ್ಮದಲ್ಲಿ ಇವರಿಗೆ ತಮ್ಮ ಪೂರ್ವ ಜನ್ಮದ ವಿಷಯಗಳು ನೆನಪಿಗೆ ಬರುತ್ತವೆ. ಯಾವಾಗ ಈ ಬ್ರಾಹ್ಮಣ ದೊಡ್ಡವನಾಗುತ್ತಾರೋ ಅವರಿಗೆ ಎಲ್ಲ ವಿಷಯಗಳು ನೆನಪಿಗೆ ಬರುತ್ತವೆ. ಹಿಂದಿನ ಜನ್ಮದಲ್ಲಿ ತಾವು ಒಂದು ಹಸುವಾಗಿದ್ದು ಒಬ್ಬ ವೇಶ್ಯೆ ತಮಗೆ ಪುಣ್ಯ ಕರ್ಮವನ್ನು ನೀಡಿದ್ದು ನೆನಪಿಗೆ ಬರುತ್ತದೆ. ಹಾಗಾಗಿ ಇವರ ಮನಸ್ಸಿನಲ್ಲಿ ಆ ವೇಶ್ಯೆಯ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಹುಟ್ಟುತ್ತದೆ. ಆ ಮಹಾಪುಣ್ಯದ ಬಗ್ಗೆ ತಿಳಿದುಕೊಳ್ಳಲು ಆ ವೇಶ್ಯೆಯ ಬಗ್ಗೆ ಹುಡುಕಾಡುತ್ತಾ ಆಕೆಯ ನಗರಕ್ಕೆ ಹೋಗುತ್ತಾರೆ. ಆ ವೇಶ್ಯೆಯು ಈಗ ವೃದ್ಧೆ ಆಗಿದ್ದಳು. ಯಾವಾಗ ಆ ವೇಶ್ಯೆಯು ಸಿಗುತ್ತಾಳೋ ಆಕೆಯ ಮುಂದೆ ಈ ಬ್ರಾಹ್ಮಣರು ಹೋಗಿ ಪದೇ ಪದೇ ನಮಸ್ಕಾರ ಮಾಡುತ್ತಾರೆ. ಆ ವೇಶ್ಯೆಗೆ ಧನ್ಯವಾದಗಳನ್ನು ತಿಳಿಸುತ್ತಾರೆ. ಆ ವೇಶ್ಯೆಯು ಈ ರೀತಿ ಹೇಳುತ್ತಾಳೆ, ಹೇ ಬ್ರಾಹ್ಮಣ ಶ್ರೇಷ್ಠ, ನೀವು ಯಾರು? ಯಾವ ಕಾರಣದಿಂದಾಗಿ ನೀವು ನನ್ನಂಥ ವೇಶ್ಯರಿಗೆ ನಮಸ್ಕಾರ ಮಾಡಿ ಧನ್ಯವಾದಗಳನ್ನು ಹೇಳುತ್ತಿದ್ದೀರಾ? ನೀವು ನಮಸ್ಕಾರ ಮಾಡುವಂಥ ಕಾರ್ಯವನ್ನಾದರೂ ನಾನು ಏನು ಮಾಡಿದ್ದೇನೆ? ಆಗ ಬ್ರಾಹ್ಮಣನು ಹೇಳುತ್ತಾರೆ, ಹೇ ತಾಯಿಯೇ, ನಾನು ಅದೇ ಹಸು ಆಗಿದ್ದೇನೆ. ನೀವು ನನಗೆ ನಿಮ್ಮ ಎಲ್ಲ ಪುಣ್ಯ ಕರ್ಮಗಳನ್ನು ಕೊಟ್ಟಿದ್ದೀರಿ. ನನ್ನ ಪಾಪ ಕರ್ಮಗಳ ಕಾರಣದಿಂದಾಗಿ ಹಿಂದಿನ ಜನ್ಮದಲ್ಲಿ ನಾನು ಒಂದು ಹಸುವಾಗಿ ಹುಟ್ಟಿದ್ದೆ. ಬೆಟ್ಟದ ಮೇಲೆ ನಾನು ಸಾಯುವಂಥ ಸ್ಥಿತಿಯಲ್ಲಿ ನೀವು ನಿಮ್ಮ ಪುಣ್ಯ ಕರ್ಮವನ್ನು ನನಗೆ ಕೊಟ್ಟಿರಿ. ನಿಮ್ಮ ಪುಣ್ಯಕರ್ಮದ ಕಾರಣದಿಂದಾಗಿ ನನಗೆ ಮರಳಿ ಇಂದು ಮನುಷ್ಯನ ಜನ್ಮ ಸಿಕ್ಕಿದೆ. ನಿಮ್ಮ ಮೂಲಕ ಪಡೆದಂಥ ಆ ಪುಣ್ಯದ ಕಾರಣದಿಂದಲೇ ನನಗೆ ನನ್ನ ಪೂರ್ವ ಜನ್ಮದ ಎಲ್ಲ ವಿಷಯಗಳು ನೆನಪಿವೆ. ಹಾಗಾಗಿ ಹೇ ತಾಯಿಯೇ, ನೀವು ಆ ಸಮಯದಲ್ಲಿ ನನಗೆ ಯಾವ ರೀತಿಯ ಪುಣ್ಯವನ್ನು ಕೊಟ್ಟಿದ್ದೀರಾ ಅನ್ನೋ ವಿಷಯವನ್ನು ನಾನು ತಿಳಿದುಕೊಳ್ಳಲು ಬಂದಿರುವೆನು. ಈ ಕಾರಣದಿಂದ ನನ್ನ ಎಲ್ಲ ಜನ್ಮದ ಪಾಪಗಳು ನಷ್ಟ ಆಗಿವೆ. ನಾನು ಆ ಪುಣ್ಯದ ಬಗ್ಗೆ ತಿಳಿದುಕೊಳ್ಳಲು ಇಷ್ಟಪಡ್ತೀನಿ. ಆಗ ಆ ವೇಶ್ಯೆ ಹೇಳುತ್ತಾಳೆ, ಹೇ ಬ್ರಾಹ್ಮಣ ಶ್ರೇಷ್ಠ, ನಾನು ನನ್ನ ಜೀವನದಲ್ಲಿ ಯಾವುದೇ ಪುಣ್ಯ ಕೆಲಸವನ್ನು ಮಾಡಿಲ್ಲ. ಆದರೆ ನನ್ನ ಮನೆಯಲ್ಲಿ ಒಂದು ಗಿಳಿ ಇದೆ. ಪಂಜರದಲ್ಲಿ ಕುಳಿತುಕೊಂಡು ದಿನವೂ ಏನನ್ನಾದರೂ ಹೇಳುತ್ತಾ ಇರುತ್ತದೆ. ಅದನ್ನು ಕೇಳಿ ನನ್ನ ಅಂತರ ಮನಸ್ಸು ಪವಿತ್ರಗೊಂಡಿದೆ. ಆ ಗಿಳಿಯು ಹೇಳಿದಂಥ ಮಂತ್ರದ ಪುಣ್ಯ ಫಲವನ್ನು ನಾನು ನಿನಗೆ ದಾನವಾಗಿ ಕೊಟ್ಟಿದ್ದೆ. ನಂತರ ಆ ವೇಶ್ಯೆ ಮತ್ತು ಬ್ರಾಹ್ಮಣರು ಆ ಗಿಳಿಯ ಹತ್ತಿರ ಹೋಗುತ್ತಾರೆ. ಅದಕ್ಕೆ ಪ್ರಶ್ನೆ ಮಾಡ್ತಾರೆ, ಹೇ ಶುಕ, ನೀನು ಯಾವ ಮಂತ್ರವನ್ನು ಹೇಳುತ್ತಿರುತ್ತೀಯ? ಆ ಮಂತ್ರವನ್ನು ನಿನಗೆ ಯಾರು ಕಲಿಸಿದರು?
ಮತ್ತು ಆ ಮಂತ್ರದ ಅರ್ಥ ಏನಿದೆ. ಆಗ ಆ ಗಿಳಿಯು ತನ್ನ ಪೂರ್ವ ಜನ್ಮದ ಕಥೆಯನ್ನು ಹೇಳಲು ಶುರು ಮಾಡುತ್ತದೆ. ಹೇ ಬ್ರಾಹ್ಮಣ ಶ್ರೇಷ್ಠ, ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ಬ್ರಾಹ್ಮಣನಾಗಿದ್ದೆ. ನಾನು ನನ್ನ ಜ್ಞಾನದ ಅಹಂಕಾರದಲ್ಲಿ ಕುರುಡನಾಗಿದ್ದೆ. ನಾನು ಯಾವತ್ತಿಗೂ ಗುರುಜನರಿಗೆ ಗೌರವ ಕೊಡಲಿಲ್ಲ, ಯಾವತ್ತಿಗೂ ಅವರಿಗೆ ಅವಮಾನ ಮಾಡಿದೆ. ನನಗೆ ನನ್ನ ಜ್ಞಾನದ ಮೇಲೆ ಎಷ್ಟು ಅಹಂಕಾರವಿತ್ತಂದರೆ ಯಾವಾಗ ನನ್ನ ಸಿಟ್ಟು ಹೆಚ್ಚಾಯಿತು ಆಗಿನಿಂದ ನಾನು ಎಲ್ಲರ ಮೇಲೆ ದ್ವೇಷ ಸಾರಿದೆ. ಬೇರೆ ಮನುಷ್ಯರನ್ನ ಕೀಳಾಗಿ ಕಂಡೆನು. ದೊಡ್ಡ ಸಭೆಯಲ್ಲಿ ವಿದ್ವಾನರಿಗೆ ಅವಮಾನ ಮಾಡಿದೆ. ಕಾಲಾಂತರದಲ್ಲಿ ನನ್ನ ಮೃತ್ಯು ಆಯಿತು. ನನ್ನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋದರು. ಪೂಜ್ಯ ಜನರು ಗುರುಜನರಿಗೆ ಅವಮಾನ ಮಾಡಿದ ಕಾರಣ ನಾನು ಗಿಳಿಯಾಗಿ ಹುಟ್ಟಿದೆನು. ನನ್ನ ಪಾಪಕರ್ಮಗಳ ಕಾರಣದಿಂದಾಗಿ ಹುಟ್ಟಿದಾಗಲೇ ತಂದೆ ತಾಯಿ ದೂರಾದರು. ಒಂದು ದಿನ ಮರದ ಕೊಂಬೆಯ ಮೇಲೆ ಕುಳಿತುಕೊಂಡು ಅಳುತ್ತಿದ್ದೆ. ಅದೇ ಸ್ಥಾನದಿಂದ ಕೆಲವು ಮುನಿಗಳು ಹೋಗುತ್ತಿದ್ದರು. ಅವರು ನನ್ನ ದನಿಯನ್ನು ಕೇಳಿದರು. ನನ್ನನ್ನು ಕರೆದುಕೊಂಡು ತಮ್ಮ ಆಶ್ರಮಕ್ಕೆ ಹೋದರು. ಅಲ್ಲಿರುವಂಥ ಆಶ್ರಮದಲ್ಲಿ ನನ್ನನ್ನು ಒಂದು ಸುಂದರವಾದ ಪಂಜರದಲ್ಲಿ ಇಟ್ಟರು. ನನ್ನನ್ನು ಚೆನ್ನಾಗಿ ಕಾಳಜಿ ಮಾಡಲು ಶುರು ಮಾಡಿದರು. ಪ್ರತಿನಿತ್ಯ ಅವರು ನನಗೆ ಆಹಾರವನ್ನು ಕೊಡುತ್ತಿದ್ದರು ಮತ್ತು ಏನನ್ನಾದರೂ ಕಲಿಸುತ್ತಿದ್ದರು. ಆ ಸ್ಥಾನದಲ್ಲಿ ಆ ಋಷಿಮಣಿಗಳು, ಅವರ ಸ್ತ್ರೀಯರು ಮತ್ತು ಬಾಲಕರು ಪ್ರತಿನಿತ್ಯ ಎಲ್ಲರೂ ತುಳಸಿ ಗಿಡಕ್ಕೆ ಜಲವನ್ನು ಅರ್ಪಿಸುತ್ತಿದ್ದರು. ಅದರ ಮುಂದೆ ಒಂದು ಮಂತ್ರವನ್ನು ಜಪ ಮಾಡುತ್ತಿದ್ದರು. ಅವರ ಬಾಯಿಯಿಂದ ಪದೇ ಪದೇ ಆ ಮಂತ್ರಗಳನ್ನು ಕೇಳಿ ನಾನು ಅದನ್ನು ಬಾಯಿಪಾಠ ಮಾಡಿಕೊಂಡೆ. ಆಗಿನಿಂದ ಆ ಮಂತ್ರವನ್ನು ನಾನು ತಿಳಿದಿದ್ದೇನೆ. ಅದೇ ಮಂತ್ರವನ್ನು ನಾನು ಹಗಲು ರಾತ್ರಿ ಹೇಳುತ್ತೇನೆ. ಆ ಮಂತ್ರದ ಪ್ರಭಾವದಿಂದ ಯಾವತ್ತಿಗೂ ನನಗೆ ಸಾವು ಬರಲಿಲ್ಲ. ನನ್ನ ಆಯಸ್ಸು 100 ವರ್ಷಗಳ ತನಕ ಆಯಿತು. ನಂತರ ಇಷ್ಟು ವರ್ಷಗಳ ತನಕ ನಾನು ಜೀವಂತವಾಗಿಯೂ ಇದ್ದೇನೆ. ಈ ನಡುವೆ ಆ ಸ್ಥಾನದಲ್ಲಿ ಒಬ್ಬ ಕಳ್ಳನೂ ಬಂದನು. ಆತ ನನ್ನನ್ನು ಅಲ್ಲಿಂದ ಕದ್ದು ತೆಗೆದುಕೊಂಡು ಹೋದನು. ಆಗ ಈ ವೇಶ್ಯೆ ಆ ಕಳ್ಳನಿಂದ ನನ್ನನ್ನು ಖರೀದಿ ಮಾಡಿದರು. ಈ ವೇಶ್ಯೆಯ ಮನೆಗೆ ಬಂದ ನಂತರವೂ ನಾನು ಆ ಮಂತ್ರವನ್ನು ಹೇಳುತ್ತಿದ್ದೆ. ಇದನ್ನು ಕೇಳಿದ ಈ ವೇಶ್ಯೆಯ ಮನಸ್ಸು ಕೂಡ ಪವಿತ್ರವಾಯಿತು. ಈಕೆ ತನ್ನ ವೇಶ್ಯೆಯ ಕಾರ್ಯವನ್ನು ಬಿಟ್ಟು ಭಗವಂತನಾದ ವಿಷ್ಣುವಿನ ಭಕ್ತಿಯಲ್ಲಿ ಲೀನವಾದಳು. ಅದೇ ಮಂತ್ರದ ಪ್ರಭಾವದಿಂದ ನನ್ನ ಪೂರ್ವ ಜನ್ಮದ ಪಾಪಗಳು ನಷ್ಟ ಆದವು. ಅದೇ ಮಂತ್ರದಿಂದ ಈ ವೇಶ್ಯೆಯ ಅಂತರ ಮನಸ್ಸು ಕೂಡ ಪವಿತ್ರವಾಯಿತು. ಹೇ ಬ್ರಾಹ್ಮಣ ದೇವತಾ, ಅದೇ ಮಂತ್ರದ ಪ್ರಭಾವದಿಂದ ನೀವು ಪಾಪದಿಂದ ಮುಕ್ತಿ ಹೊಂದಿದ್ದೀರಾ. ಈ ರೀತಿಯಾಗಿ ಆ ಗಿಳಿಯು ಆ ಬ್ರಾಹ್ಮಣ ಮತ್ತು ವೈಶ್ಯಾವೃದ್ಧೆಗೆ ಎಲ್ಲ ವಿಷಯವನ್ನು ತಿಳಿಸುತ್ತದೆ. ಇದನ್ನು ಕೇಳಿದ ಇಬ್ಬರಿಗೂ ಖುಷಿಯಾಗುತ್ತದೆ. ನಂತರ ಇಬ್ಬರು ಪ್ರತಿನಿತ್ಯ ತುಳಸಿಗೆ ಜಲವನ್ನು ಕೊಟ್ಟು ಆ ಮಂತ್ರವನ್ನು ಜಪ ಮಾಡಲು ಶುರು ಮಾಡ್ತಾರೆ. ನಂತರ ಆ ಗಿಳಿಯು, ವೈಶ್ಯ ಮತ್ತು ಬ್ರಾಹ್ಮಣರು 3 ಜನ ಆ ಮಂತ್ರದ ಪ್ರಭಾವದಿಂದ ದಿವ್ಯವಾದ ವಿಮಾನದಲ್ಲಿ ಕುಳಿತುಕೊಂಡು ವಿಷ್ಣು ಲೋಕಕ್ಕೆ ಹೋಗುತ್ತಾರೆ. ಶ್ರೀಕೃಷ್ಣರು ಈ ರೀತಿ ಹೇಳ್ತಾರೆ: ಹೇ ದೇವಿ ಸತ್ಯಭಾಮ, ನೀವು ಸಹ ನೋಡಿದ್ರಲ್ವಾ, ತುಳಸಿಯ ಕೇವಲ ಈ ಮಂತ್ರದ ಪ್ರಭಾವದಿಂದ ಆ ಗಿಳಿಯ, ಆ ವೇಶ್ಯೆಯ, ಆ ಬ್ರಾಹ್ಮಣನ ಎಲ್ಲ ಪಾಪಗಳು ನಷ್ಟ ಆಗಿವೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯರು ಪ್ರತಿದಿನ ತುಳಸಿಗೆ ಜಲವನ್ನು ಅರ್ಪಿಸುವಂಥ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಖಂಡಿತವಾಗಿ ಉಚ್ಚಾರಣೆ ಮಾಡಬೇಕು. ಹೇ ದೇವಿ, ಆ ಮಂತ್ರವು ಈ ಪ್ರಕಾರದಲ್ಲಿ ಇದೆ. ಇದನ್ನು ನೀನು ಗಮನವಿಟ್ಟು ಕೇಳು. ಓಂ ವೃಂದಾವನ್ನೇ ಸ್ವಾಹ, ಓಂ ವೃಂದಾವನ್ನೇ ಸ್ವಾಹ. ಶ್ರೀಕೃಷ್ಣರು ಈ ರೀತಿ ಹೇಳ್ತಾರೆ: ಯಾವ ಸ್ತ್ರೀಯರು ಪ್ರತಿದಿನ ತುಳಸಿಯ ಮುಂದೆ ಜಲವನ್ನು ಅರ್ಪಿಸುವಂಥ ಸಮಯದಲ್ಲಿ ಈ ಮಂತ್ರದ ಉಚ್ಚಾರಣೆ ಮಾಡುವರೋ ಅವರು ಸೌಭಾಗ್ಯವತಿ ಆಗುತ್ತಾರೆ. ಯಾವ ಪುರುಷರು ತುಳಸಿ ಗಿಡದ ಮುಂದೆ ಈ ಮಂತ್ರವನ್ನು ಜಪ ಮಾಡುವರೋ ಅವರಿಗೆ ಅಕ್ಷಯ ಧನ ಪ್ರಾಪ್ತಿ ಆಗುತ್ತದೆ. ಯಾರ ಮನೆಯ ಮುಂದೆ ಪ್ರತಿದಿನ ತುಳಸಿ ಗಿಡದ ಪೂಜೆಯನ್ನು ಮಾಡಲಾಗುತ್ತದೆಯೋ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯ ವಾಸ ಆಗುತ್ತದೆ. ತುಳಸಿಯ ಈ ಮಂತ್ರವು ಮಂತ್ರ ರಾಜ, ಕಲ್ಪತರು ಆಗಿದೆ. ಇದು ಸಮಸ್ತ ಫಲಗಳನ್ನು ನೀಡುವಂಥದ್ದಾಗಿದೆ. ಅಂದರೆ ಯಾರು ತುಳಸಿ ಗಿಡದ ಮುಂದೆ ಈ ಮಂತ್ರವನ್ನು ಜಪ ಮಾಡುವರೋ ಅವರಿಗೆ ಸಂಪೂರ್ಣ ಸಿದ್ಧಿಗಳು ದೊರೆಯುತ್ತವೆ. ಸ್ತ್ರೀಯರು ಯಾವತ್ತಿಗೂ ಸ್ನಾನ ಮಾಡಿದ ನಂತರ ತಮ್ಮ ತಲೆ ಕೂದಲುಗಳನ್ನು ಕಟ್ಟಿಕೊಂಡು ಹಣೆಯ ಮೇಲೆ ಕುಂಕುಮವನ್ನು ಹಚ್ಚಿಕೊಂಡು ಪ್ರತಿದಿನ ತುಳಸಿಗೆ ಜಲವನ್ನು ಅರ್ಪಿಸಬೇಕು ಮತ್ತು ಈ ಮಂತ್ರವನ್ನು ಜಪ ಮಾಡಬೇಕು. ಪ್ರತಿದಿನ ತುಳಸಿಗೆ ಪರಿಕ್ರಮಣ ಮಾಡಬೇಕು. ಇದರಿಂದ ಎಲ್ಲ ದೋಷಗಳು ನಷ್ಟ ಆಗುತ್ತವೆ. ಪ್ರತಿದಿನ ಸಾಯಂಕಾಲ ತುಳಸಿ ಗಿಡದ ಹತ್ತಿರ ದೀಪವನ್ನು ಹಚ್ಚಬೇಕು. ತುಳಸಿ ಗಿಡದ ಹತ್ತಿರ ಕುಳಿತುಕೊಂಡು ಭಗವಂತನಾದ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ತುಳಸಿ ಗಿಡದ ಹತ್ತಿರ ದೀಪವನ್ನು ಹಚ್ಚೋದ್ರಿಂದ ಮನುಷ್ಯರಿಗೆ ಧನ ಧಾನ್ಯದ ಪ್ರಾಪ್ತಿಯಾಗುತ್ತದೆ. ಸಾವಿರಾರು ಅಮೃತ ಕೊಡಗಳಿಂದ ಸ್ನಾನ ಮಾಡಿದ ನಂತರವೂ ಭಗವಂತನಾದ ವಿಷ್ಣುವಿಗೆ ಅಷ್ಟೊಂದು ತೃಪ್ತಿಯಾಗೋದಿಲ್ಲ. ಆದರೆ ಅವರ ಭಕ್ತರು ಕೇವಲ ಒಂದು ತುಳಸಿ ದಳವನ್ನು ಅವರಿಗೆ ಅರ್ಪಿಸಿದರೂ ಅವರು ಸಂಪೂರ್ಣವಾಗಿ ತೃಪ್ತಿಯನ್ನು ಹೊಂದುತ್ತಾರೆ. 10,000 ಹಸುಗಳನ್ನು ದಾನ ಮಾಡಿದಾಗ
ಮಾನವನು ಯಾವ ಪುಣ್ಯ ಫಲವನ್ನು ಪಡೆದುಕೊಳ್ಳುತ್ತಾನೋ ಅದೇ ಫಲವನ್ನು ತುಳಸಿ ಎಲೆಯ ದಾನದಿಂದ ಪಡೆದುಕೊಳ್ಳುತ್ತಾನೆ. ಯಾರು ತಮ್ಮ ಮೃತ್ಯುವಿನ ಸಮಯದಲ್ಲಿ ತುಳಸಿ ಎಲೆಯ ಜಲವನ್ನು ಸೇವಿಸುತ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡೆದು ಶ್ರೀಕೃಷ್ಣರ ಧಾಮಕ್ಕೆ ಹೋಗುತ್ತಾರೆ. ಶ್ರೀಕೃಷ್ಣರು ಈ ರೀತಿ ಹೇಳ್ತಾರೆ: ಹುಣ್ಣಿಮೆ, ಅಮಾವಾಸ್ಯೆ, ದ್ವಾದಶಿ ಮತ್ತು ಸೂರ್ಯ ಸಂಕ್ರಾಂತಿಯ ದಿನ ಮಧ್ಯಾಹ್ನ, ರಾತ್ರಿ ಮತ್ತು ಅಶೌಚದ ಸಮಯದಲ್ಲಿ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡದೆ ಅಥವಾ ಕೈಕಾಲು ಮುಖವನ್ನು ತೊಳೆದುಕೊಳ್ಳದೆ ರಾತ್ರಿಯ ಬಟ್ಟೆಗಳನ್ನು ತೊಟ್ಟುಕೊಂಡು ಯಾರು ತುಳಸಿ ಎಲೆಗಳನ್ನು ಕತ್ತರಿಸುತ್ತಾರೋ ಅಂಥವರು ಮಹಾಪಾಪಿಗಳು ಆಗುತ್ತಾರೆ. ಶ್ರಾದ್ದ, ವ್ರತ, ದಾನ, ಪ್ರತಿಷ್ಠಾ ಜೊತೆಗೆ ದೇವ ಪೂಜೆಗಾಗಿ ತೆಗೆದುಕೊಂಡಿರುವಂಥ ತುಳಸಿ ಎಲೆ ಬಾಡಿ ಹೋದ ನಂತರವೂ 3 ರಾತ್ರಿಗಳ ತನಕ ಪವಿತ್ರವಾಗಿಯೇ ಇರುತ್ತದೆ. ತುಳಸಿಯ ಒಂದೊಂದು ಎಲೆಗಳನ್ನು ಕತ್ತರಿಸುವ ಬದಲಿಗೆ ಎಲೆಗಳ ಜೊತೆಗೆ ಪ್ರಮುಖವಾದ ಮುಂದಿನ ಭಾಗವನ್ನು ತೆಗೆಯಬೇಕು. ತುಳಸಿಯ ಹೂವಿನ ಭಾಗವನ್ನು ಅತ್ಯಂತ ಶ್ರೇಷ್ಠ ಭಾಗ ಅಂತ ತಿಳಿಯಲಾಗಿದೆ. ತುಳಸಿಯ ಹೂಗಳನ್ನು ತೆಗೆಯುವಾಗ ಅದರಲ್ಲಿ ಎಲೆಗಳು ಇರೋದು ತುಂಬಾ ಇಂಪಾರ್ಟೆಂಟ್ ಇದೆ. ಪೂಜ್ಯ ಭಾವನೆಯಿಂದ ತುಳಸಿ ಗಿಡಕ್ಕೆ ತೊಂದರೆಯಾಗದಂತೆ ತುಳಸಿಯ ಮುಂಭಾಗವನ್ನು ತೆಗೆಯಬೇಕು. ಇದರಿಂದ ಪೂಜೆಯ ಗುಣ 1,00,000 ಪಟ್ಟು ಹೆಚ್ಚಾಗುತ್ತದೆ. ತುಳಸಿಯ ಎಲೆಗಳನ್ನು ಯಾವತ್ತಿಗೂ ಬೆರಳಿನ ಉಗುರಿನಿಂದ ತೆಗೆಯಬಾರದು. ಇದರಿಂದ ಪಾಪವು ಅಂಟುತ್ತದೆ. ರಾತ್ರಿ ತುಳಸಿ ಗಿಡವನ್ನು ಸ್ಪರ್ಶಿಸಬಾರದು ಅಥವಾ ಅದರ ಎಲೆಗಳನ್ನು ತೆಗೆಯಬಾರದು. ರಾತ್ರಿ ತುಳಸಿ ಸಸ್ಯವು ನಿದ್ರೆ ಅವಸ್ಥೆಯಲ್ಲಿ ಇರುತ್ತದೆ. ಇಂಥ ಸ್ಥಿತಿಯಲ್ಲಿ ಎಲೆಗಳನ್ನು ತೆಗೆದರೆ ಪಾಪವೇ ಅಂಟುತ್ತದೆ. ಗುರುವಾರ ತುಳಸಿ ಗಿಡದಲ್ಲಿ ಸ್ವಲ್ಪ ಹಸಿ ಹಾಲನ್ನು ಹಾಕಿರಿ. ಹಾಲನ್ನು ಹಾಕುವ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಖಂಡಿತವಾಗಿ ಜಪ ಮಾಡಬೇಕು. ತುಳಸಿ ಗಿಡದ ಹತ್ತಿರ ಸಾಲಿಗ್ರಾಮವನ್ನು ಇಟ್ಟು ಅದರ ಪೂಜೆಯನ್ನು ಮಾಡಿರಿ. ಸಾಲಿಗ್ರಾಮದ ಮೇಲೆ ತುಳಸಿ ಎಲೆಯನ್ನು ಇಟ್ಟು ಶ್ರೀಗಂಧವನ್ನು ಹಚ್ಚಬೇಕು. ಒಂದು ವೇಳೆ ಯಾವುದಾದ್ರೂ ಮಹಿಳೆ ಋತುಚಕ್ರದಲ್ಲಿ ಇದ್ದರೆ ಅವರು ತುಳಸಿಯ ಪೂಜೆಯನ್ನು ಮಾಡಬಾರದು. ಋತುಚಕ್ರದ ಸಮಯದಲ್ಲಿ ತುಳಸಿಯನ್ನು ಸ್ಪರ್ಶ ಮಾಡಿದ್ರೆ ಮಹಾಪಾಪ ಅಂಟುತ್ತದೆ. ಇದರಿಂದ ಸ್ತ್ರೀಯರ ದುರ್ಗತಿಯೂ ಆಗುತ್ತದೆ. ಸ್ನೇಹಿತರೆ, ಈ ರೀತಿಯಾಗಿ ಭಗವಂತನಾದ ಶ್ರೀಕೃಷ್ಣರು ದೇವಿ ಸತ್ಯಭಾಮ ಅವರಿಗೆ ತುಳಸಿಗೆ ಜಲವನ್ನು ಅರ್ಪಿಸುವ ಮಹಾಮಂತ್ರದ ಬಗ್ಗೆ ತಿಳಿಸಿದರು. ಈ ಕತೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಖಂಡಿತವಾಗಿ ತಿಳಿಸಿರಿ. ವಿಡಿಯೋ ಇಷ್ಟ ಆದರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಹಾಕಿ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.